ಮುಖ್ಯವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂದೆ ಪ್ರತಿ ಸಿನಿಮಲ್ಲೂ ಯಾರಾದರೂ ಒಬ್ಬ ಚೀಫ್ ಟೆಕ್ನಿಷಿಯನ್ ಒಬ್ಬರು ಇಬ್ಬರು ಟ್ರೈ ಮಾಡ್ತೀನಿ. ಸುಬ್ರಹ್ಮಣಿ ಅಂತ ಸ್ಟಂಟ್ ಕೊರಿಯೋಗ್ರಾಫರು, ಫೈಟ್ ಮಾಸ್ಟ್ರು, ಹೊಸಪ್ಪ ಫಸ್ಟ್ ಸಿನಿಮಾ ಅವ್ರದ್ದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಮುಂದೆಗಡೆ. ಬನ್ನಿ, ಮಾಲೆ ಹಾಕಿದ್ದಾರೆ, ಬನ್ನಿ ಸ್ವಾಮಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಚೌಕಿದಾರ್ ಸಿನಿಮಾ ಮೂಲಕ ಸ್ಟಂಟ್ ಮಾಸ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಜೈ ಸುಬ್ರಹ್ಮಣ್ಯ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ನಾನು ರಥಾವರ ಸಿನಿಮಾದಾಗಿ ಬೇಕಾದ್ರೆ ಆ ಸಿನಿಮಾದಲ್ಲಿ ಬಿಗಿನಿಂಗ್ ಎಲ್ಲ ಒಂದಷ್ಟು ಜನ ಹುಡುಗರು ಬೈಕಲ್ಲಿ ಟೈಟ್ಲ್ ಕಾರ್ಡ್ ಮೇಲೆ ಬರುತ್ತೆ ಅದು, ಮತ್ತೆ ಒಂದಷ್ಟು ಜನ ಹುಡುಗರು ಪಲ್ಟಿ ಹೊಡಿದಾರಲ್ಲ, ಅದರಲ್ಲಿ ಇವರು ಫೈಟ್ ಸ್ಟಂಟ್ ಹುಡುಗ, ತುಂಬ ಸಣ್ಣ ಹುಡುಗ, ಅಂದರೆ ಅಷ್ಟು ಆಲೆ ಒಂದು 8 ವರ್ಷ ಆಯಿತು. ನಾನು ನಿಜವಾಗ್ಲೂ ಅವ್ರು ನೋಡಿ ನಾವು ರೈತರು ಫ್ಯಾಮಿಲಿಯಿಂದ ಬಂದವರು ಈ ಥರದ ಹುಡುಗರುಗಳನ್ನ ಆ ಥರದ ವಿಚಾರನೇ ನೋಡಿರಲಿಲ್ಲ. ಯಾರಿಗೂ ಇವರೆಲ್ಲ ಹಿಂಗೆ ಪಲ್ಟಿ ಹೊಡಿತಾರಲ್ಲ ಇವರು ಅನ್ಸೋದು. ಆ ಹುಡುಗ ಅವತ್ತಿಂದ ಕಂಟಿನ್ಯೂಸ್ ಎಫರ್ಟ್, ಚಿಕ್ಕ ಹುಡುಗ ಬಟ್ ಅದು ದೊಡ್ಡ ಪ್ರತಿಭೆ, ಖಂಡಿತ ದೊಡ್ಡದಾಗಿ ಬೆಳೀತಾರೆ. ನಿಮ್ಮ ಆಶೀರ್ವಾದ ಇರಲಿ ಅವ್ರಿಗೆ. ಅವನ ವಿಚಾರಗಳೇ ಬೇರೆ. ಅವತ್ತಿಂದ ಇವತ್ತಿನವರೆಗೂ ಒಂದು 7-8 ಇಯರ್ಸಲ್ಲಿ ನಾನು ಮೂಮೆಂಟ್ ನೋಡಿದ್ದೀನಲ್ಲ, ನಿಜವಾಗ್ಲೂ ಅದ್ಭುತವಾದ ಫೈಟ್ ಮಾಸ್ಟರ್ ಆಗಿ ಆಗ್ತಾರೆ ಅವರು. ನಾನು ಒಂದು ಕಾನ್ಫಿಡೆನ್ಸ್ ಮೇಲೆ, ಆಮೇಲೆ ಅಷ್ಟೇ ಒಳ್ಳೆ ಮನಸ್ಸಿದೆ. ಬೆಳೀಲಿ ಸುಬ್ರಹ್ಮಣ್ಯ ಸ್ವಾಮಿ ಶರಣಮಯ್ಯಪ್ಪ ಒಳ್ಳೆದಾಗಿ. ಎರಡನೇದಾಗಿ ನಾನು ಆಕ್ಚುಲಿ ಅವಾಗಲೇ ಹೇಳಿದೆ, ಇದು ನಾನು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆಗಡೆ ಹಂಚ್ಕೊಳ್ಳೋದು. ಯಾಕಂದ್ರೆ ಇದು 3ನೇ ಪ್ರೆಸ್ ಮೀಟ್. ಅದು ಮುಹೂರ್ತ ಆದ್ಮೇಲೆ ಕುಂಬಳಕಾಯಿ ಆದ್ಮೇಲೆ ಮೇನ್ ಟ್ರೈಲರ್ ಬಿಟ್ಟಿದ್ವಿ. ನೆಕ್ಸ್ಟ್ ಸಿನಿಮಾ ರಿಲೀಸ್ಗೆ 4 ಇದು ಪ್ರೈವೇಟಾಗಿ ಇರಲಿ ಅನ್ನೋ ಕಾರಣಕ್ಕೆ ನಾನೇ ಸ್ವಲ್ಪ ಒಂಚೂರು ಇದು ಯಾರು ಬೇಡ, ಪ್ರೆಸ್ ಮಾತ್ರ ಇರಲಿ, ಅವ್ರ ಮುಂದೆಗಡೆ ಅವ್ರು ತೋರ್ಸೋಣ, ಅವರು ಇದಾಗಿ ನೋಡ್ಲಿ. ಯಾಕಂದ್ರೆ ಎಲ್ಲೋ ಓದೋದು ನೆನಪು ನನಗೆ ಏನಂತಂದ್ರೆ, ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಬಾಯಿ ಇರಬಾರ್ದಂತೆ, ಜಾಸ್ತಿ ಮಾತಾಡಬಾರ್ದಂತೆ. ಅದು ಈ ಕಾಲದಲ್ಲಿ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತದು. ಎಲ್ಲ ಜಾಸ್ತಿ ಎಲ್ಲ ಮಾತಾಡಬೇಡ, ನಿನಗೆ ಅಂತ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಿ, ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಅದೇನು ಮಾಡ್ತೀಯ ಅಲ್ಲಿ ಮಾಡು, ತೋರಿಸು, ಅಷ್ಟೇ ಹೇಳೋದು ಇವಾಗಿನ ಆಡಿಯನ್ಸು. ಸೊ ಹಾಗಾಗಿ ನಾನು ಏನು ಹೇಳಬೇಕು ಅದನ್ನೆಲ್ಲ ನಾನು ಮೆಟೀರಿಯಲಲ್ಲಿ ಹೇಳಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮ್ಯೂಸಿಕ್ಕು ಸಚಿನ್ ಬಸ್ರೂರು ಮಾಡಿರೋದು. ಸಚಿನ್ ಬಸ್ರೂರು ಈಗ ಅವರು ರವಿ ಬಸ್ರೂರವರ ಅಕ್ಕ ಮಗ, ಗೊತ್ತಿರುತ್ತೆ ಅನ್ಕೋತೀನಿ. ಆ ಹುಡುಗ ಫಸ್ಟ್ ಪಿಕ್ಚರು ನಮ್ದು ಇದು ಕರಾವಳಿ ಸ್ಟಾರ್ಟ್ ಆಯಿತು. ಕರಾವಳಿ ನಾನೇ ಕತೆ, ಚಿತ್ರಕಥೆ ಇರೋದ್ರಿಂದ ಅದೇ ಫಸ್ಟ್ ಪಿಕ್ಚರ್ ಮ್ಯೂಸಿಕ್ಕು. ಅದು ನೋಡ್ಬಿಟ್ಟು ನಾನು ನಮ್ಮ ಪಿಕ್ಚರ್ ಮಾಡೋಂತ ಕರ್ಕೊಂಡ್ಬಂದೆ. ಈಗ ಹುಡುಗ ನಿಜವಾಗ್ಲೂ ಎಷ್ಟು ಬಿಸಿ ಇದ್ದಾನೆ ಸರ್. 3 ಟ್ರೈಲರ್ ಇದೆ ಸರ್, ನನ್ಗೆ ಎದ್ದೇಳಕ್ಕೆ ಬಿಡ್ತಾ ಇಲ್ಲ ಸರ್. ಎಲ್ಲ ಹಿಂಗೆ ಹಿಡ್ಕೊಂಡಿದ್ದಾರೆ. ನಾ ಏನು ಫಸ್ಟ್ ಕೆಲಸ ಮುಖ್ಯ, ಹೋಗಿ ಕೆಲಸ ಮಾಡೋದು. ನಾನು ಕೆಲಸ ಮಾಡೋ, ಯಾಕಂದ್ರೆ ಅವರು ಯಾರೋ ನಂತರ ಡೈರೆಕ್ಟ್ರು, ಅವ್ರಿಗೇನೋ ಟೆನ್ಷನ್ ಇರುತ್ತೆ. ಟ್ರೈಲರ್ ರಿಲೀಸ್ ಮಾಡ್ತೀವಿ ಅಂತಿರ್ತಾರೆ, ಅವರು ಇದಿರುತ್ತೆ, ಹೋಗಿ ಕೆಲಸ ಮಾಡು, ಪರವಾಗಿಲ್ಲ. ಈಗ ನಾವು ಬಂದು ಹೀರೋಯಿನ್ ಇಬ್ಬರು ಇರ್ತಾರೆ, ಅವ್ರಿಬ್ಬರೇ ಸಾಕು. ಅವರಿಬ್ಬರನ್ನೇ ನೋಡೋದು, ಮನು ಸರ್ ಆಗಲಿ ಇನ್ನೊಬ್ರು ಅವ್ರೆಲ್ಲ ತೆಗಿಯೋದು, ಫೋಟೋ ತೆಗಿಯೋದು ಅವರಿಬ್ಬರದೇ ಅಂತ ಹೇಳಿ. ಲಿರಿಕ್ಸು ಬೇರೆ ನಾಗೇಂದ್ರ ಪ್ರಸಾದ್ ಸರ್, ಅಪ್ಪ ಸಾಂಗ್ ನಾಗೇಂದ್ರ ಪ್ರಸಾದ್ ಸರ್, ಆಮೇಲೆ ಬ್ರೋ ಸಾಂಗು ನಾಗೇಂದ್ರ ಪ್ರಸಾದ್, ಆಮೇಲೆ ಸಂತೋಷ್ ನಾಯಕ್ ಒಂದು ಸಾಂಗ್ ಬರ್ತಿದ್ದಾರೆ. ಅದು ತುಂಬ ಅದ್ಭುತವಾದ ಸಾಂಗು. ಆಕ್ಚುಲಿ ಇವರಿಬ್ರು ನನ್ನ ಬೈಕ್ ಹತ್ತ ಇರ್ತಾರೆ. ಆಲ್ರೆಡಿ ಇವ್ರು ಬಂದ ತಕ್ಷಣ ಕೇಳಿದ್ರು ಹಂಗೂ, ಆ ಸಾಂಗ್ ಯಾಕೆ ಸರ್ ಬಿಟ್ಟಿಲ್ಲ ಅಂತ. ಅವ್ರಿಂದ ಬರೀ ಕೇಳ್ತಾರೋ ಇಲ್ಲ ಒದಗಿದೆ ಕೊಡ್ತಾರೋ ಅಂತ ನಾನು ನೋಡ್ತಿದ್ದೆ. ಆದರೆ ಎಲ್ಲ ಮೆಟೀರಿಯಲ್ ಇವಾಗಲೇ ತೋರಿಸ್ಬಿಟ್ರೆ ರಿಲೀಸ್ ಆದ್ಮೇಲೆ ಏನು ಇರಲ್ಲ. ಅದಕ್ಕೆ ಅಂತ ಒಂದು ಸ್ವಲ್ಪ ಇವಾಗೆಲ್ಲ ಎಲ್ಲರೂ ಸತದಿನೋತ್ಸವ ಅಂದ್ರಲ್ಲ, ಅದೆಲ್ಲ ಸುಳ್ಳು. ಸುಮ್ಮನೆ ಏನೋ ನಮ್ಮ ಖುಷಿಗೆ ಯಾವ ಪಿಕ್ಚರ್ ಇವಾಗೆಲ್ಲ ಸತದಿನೋತ್ಸವ ಎಲ್ಲ ಆಚರಿಸಲ್ಲ, ಆಗೋದಿಲ್ಲ. ಇವಾಗ 25 ಪೀಸದ ಸೀಟ್ ಕೊಟ್ರೆ ಅದೇ ದೊಡ್ಡ ಸಾಧನೆ. ಅಷ್ಟರಲ್ಲಿ ಯಾರು OTT ಹಾಕೊಂಡ್ಬಿಟ್ಟಿರ್ತಾರೆ, ಅದ್ರ ಪಡೆಯೋದು 25 ಪೀಸನೇ ಇವಾಗ ಸೂಪರ್ ಡೂಪರ್ ಹಿಟ್ಟು, ಅಷ್ಟೇ ಡಾಕ್ಟ್ರು. ಸೊ ಆ ಸಾಂಗ್ ನಾವು 25 ಪೀಸ ಕಂಟೆಂಟ್ ಆದ್ರೂ ಸಸ್ಟೈನ್ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಾಂಗು ಸಂಡೇ 30th ರಿಲೀಸ್ ಆದರೆ ಸಂಡೇಗೆ, ಫ್ರೈಡೇ ಸಂಡೇ ಸರ್. ಪ್ರಮೋದ್ ಮರವಂತೆ ಒಂದು ಸಾಂಗ್ ಬರೆದಿದ್ದಾರೆ, ಅದೇ ಇಷ್ಟ ಅದೇ ಸಾಂಗ್. ಅದು ಪ್ರಮೋದ್ 3 ಜನ ಅವ್ರನ್ನ ಮಾತಾಡಿಸಿ
ಎಲ್ಲ ಅಷ್ಟೊಂದು ಇದೆಲ್ಲ ತತ್ವ ಸಿದ್ಧಾಂತಗಳೆಲ್ಲ ಈಗ ನಾನು ಹೇಳಿದ್ರೆ ಅದು ಏನಾಗುತ್ತೆ, ನಾ ಅವಾಗಲೇ ಹೇಳಿದೆ, ಜಾಸ್ತಿ ಎಲ್ಲ ಮಾತಾಡಬೇಡ ಅಂತಾರೆ ಡೈರೆಕ್ಟರ್ನ. ತುಂಬ ಮಾತಾಡಿದ್ರೆ ಏನಾಗುತ್ತೆ, ಅದು ಟ್ರೋಲ್ ಹೆಂಗೆ ಹೋಗ್ತವೆ ನೀವು ನೋಡಿರ್ತೀರ. ಅದು ಒಂದೊಂದು ವರ್ಡನ್ನು ತಗೊಂಡು ಇನ್ನೇನೇನೋ ಮಾಡ್ತಾರೆ. ಸೊ ಹಾಗೆ ಅದೆಲ್ಲ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೇದು ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ಸರ್. ಒಂದೇ ಒಂದು ವಿಚಾರ, ಅದು ನಾನೇ ಹೇಳ್ಬಿಟ್ಟು ಮತ್ತೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ ನೀವು ಅಂದ್ಕೊಂಬಾರ್ದು, ಬಟ್ ಆದ್ರೆ ಹೇಳ್ತೀನಿ. ಮುಂದಿನ ಜನರೇಷನ್ಗೆ ಅಬ್ಸರ್ವ್ ಮಾಡಿ, ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ಹತ್ರ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ, ಒಬ್ಬ ನರ್ಸ್ಗೆ, ಒಬ್ಬ ಹೌಸ್ ಕೀಪಿಂಗ್ ಅಂದ್ರೆ ಮನೆ ನೋಡ್ಕೊಳ್ಳೋವಂಥ ಒಂದು ಹೆಣ್ಮಗಳು ಯಾರಿಗೊಬ್ರಿಗೆ ಸಂಬಳ ಕೊಡೋ ದುಡ್ಡು ನಾವು ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಅಂತ್ಯ ತುಂಬಾ ಬ್ರೂಟಲ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಈಗೆಲ್ಲ ಎಲ್ಲರಿಗೂ ಒಂದೇ ಮಕ್ಕಳು, ಎರಡೇ ಮಕ್ಕಳು ನೋಡಿರ್ತೀರ. ಮ್ಯಾಕ್ಸಿಮಮ್ 3 ಮಕ್ಕಳು ಇರೋರು ಯಾರು ತೋರಿಸಿ ಇವಾಗ ಈ ಜನರೇಷನ್ ಅಲ್ಲಿ ಯಾರಿಲ್ಲ. 2ನೇ ಮಗು ಕೇಳಿದ್ರೆ ಹೆಂಡತಿ ಮನೇಲಿ ಒದಿತಾರೆ. ಪರಿಸ್ಥಿತಿ ಹಂಗಿದೆ. ಅಂದ್ರೆ ಜನರೇಷನ್ ಚೇಂಜ್ ಆಯ್ತಾ. ಅಂದ್ರೆ ಆ ಒಂದೇ ಮಗುನ ಎಲ್ಲೋ ಫಾರಿನ್ ಎಲ್ಲೋ ಓದ್ಸಕ್ ಕಳಿಸ್ಬಿಟ್ಟಿರ್ತಾರೆ, ಇಲ್ಲ ಇನ್ನೆಲ್ಲ ಅವ್ರ ಲೈಫ್ ಹುಡಿಕೊಂಡು ಹೋಗಿರ್ತಾರೆ. ವಾಟ್ ಅಬೌಟ್ ಪೇರೆಂಟ್ಸ್, ಅಪ್ಪ ಅಮ್ಮ ಇಲ್ಲಿ ಅವ್ರಿಗೆ ಯಾರು ನೋಡ್ಕೋತಾರೆ? ತುಂಬಾ ಖಾರವಾದ ಸತ್ಯ ಇದು. ಈಗ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ಇದು ಜನರೇಷನ್ ಚೇಂಜ್ ಆದ್ರೆ ಇದೇ ನಡೆಯುತ್ತೆ. ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಇವಾಗ ಒಬ್ಬರೇ ಮಕ್ಕಳು, 2ನೇ ಮಕ್ಕಳು ಇರ್ತಾರಲ್ಲ, ಅದೆಲ್ಲ ಖಾರವಾದ ಸತ್ಯ, ಅದು ನಡೆಯುತ್ತೆ ಮುಂದಕ್ಕೆ. ಆ ಥರದ್ದೊಂದು ವಿಚಾರ ಸರ್. ಒಂದು ಜನರೇಷನ್ ಟು ಜನರೇಷನ್ ಇವರು ಈ ಜನರೇಷನ್ ಅಂದ್ರೆ, ಯಾಕಂತಂದ್ರೆ ನಮ್ಮ ಜನರೇಷನ್ ಅಲ್ಲಿ 80s 90s ಹುಟ್ಟಿದವರು ಒಂದು ಇದರಿಂದ ಹಿಡಿದು 500 ರೂಪಾಯಿ ಮೊಬೈಲ್ ಸೆಟ್ಟಿಂದ ಹಿಡಿದು ಆಧಾರ್ ಪಾನ್ಗೆ ಎಷ್ಟು ವೇರಿಯೇಷನ್ ಇದ್ರೊಳಗಡೆ ಈ ಒಂದೇ ಮಗು, 2ನೇ ಮಗು ಇದೆಯಲ್ಲ, ಅದು ಮುಂದಕ್ಕೆ ಒಂದು ಅಕ್ರೂರತೆ ತರುತ್ತೆ. ಆ ಒಂದು ವಿಚಾರನ ಇಟ್ಕೊಂಡು ಬಿಲ್ಡ್ ಮಾಡಿರೋಂಥ ಕಥೆ ಚೌಕಿದಾರ್. ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬ ಮನೇಲಿ ಒಬ್ಬ ಚೌಕಿದಾರ್ ಇದ್ದೇ ಇರ್ತಾರೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಒಂದು ತುಂಬಾ ಸೆನ್ಸಿಟಿವ್ ಆದ ಒಂದು ವಿಚಾರ ಏನಂದ್ರೆ, ಅಪ್ಪ ಮಕ್ಕಳಿಗೆ, ಸಣ್ಣ ಮಕ್ಕಳಾಗಿದ್ದಾಗ ಅವ್ರಿಗೆ ಇವ್ರಿಗೆ ಪಾಸ್ ಮಾಡ್ಬೇಕು ಅಂತ ಕರ್ಕೊಂಡು ಮಾಡಿಸ್ತಾರೆ. ಅದು ಇದರಲ್ಲಿದೆ, ಸ್ಕ್ರೀನ್ ಪ್ಲೇಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ ಅಪ್ಪ ಬೆಡ್ ರಿಟರ್ನ್ ಆಗ್ತಾರೆ, ಮಗ ಕರ್ಕೊಂಡು ಮಾಡಿಸ್ತಾನೆ. ಅಂದ್ರೆ ಅದು ತುಂಬಾ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಆಫ್ಟರ್ 55 ಇವಾಗ 55 ಅವರೇಜ್ ಎಲ್ಲ ಮಕ್ಕಳ ತರ ಈ ಚರ್ಮ ಎಲ್ಲ ನಿಮ್ಗೆ ಅದೆಲ್ಲ ಯಾವುದೇ ರೀತಿ ಭಾವನೆಗಳಿರಲ್ಲ, ನಿಮ್ಗೆ ಅದೊಂಥರ ಸೆನ್ಸೇಷನ್ ಇರಲ್ಲ. ಅವ್ರು ಮತ್ತೆ ಮಕ್ಕಳಾಗ್ಬಿಡ್ತಾರೆ. 10 ವಯಸ್ಸು ತನಕ ಹಿಂಗಿರ್ತಾರೆ. 10 ವರ್ಷ 60 ವರ್ಷ ಆದ್ಮೇಲೆ ಮತ್ತೆ ಮಕ್ಕಳಾಗ್ಬಿಡ್ತಾರೆ. ಇವ್ರಪ್ಪ ಆಗ್ತಾನೆ. ಹಂಗ್ ನೋಡ್ಕೋಬೇಕು ಅನ್ನೋ ವಿಚಾರ ಇದೆ. ತುಂಬಾ ಒಳ್ಳೆ ವಿಚಾರ ಹೇಳಿದ್ರೆ ಕೆಲಸ ಗೊತ್ತಿಲ್ಲ, ನೋಡೋಣ, ಹೇಳೋದೇ ರೀತಿ. ಒಂದು ಪ್ರೊಟೆಕ್ಟರ್ ಅಂತ ಸರ್, ಅಷ್ಟೇ. ಪ್ರೊಟೆಕ್ಟ್ ನಾನು ಅವಾಗಲೇ ಪೊಲೀಸ್ ಆಫೀಸರ್ ರಾಘವೇಂದ್ರ ಗೌಡ ಸರ್ ಮತ್ತೆ ಪ್ರವೀಣ್ ಸರ್ನ ಚೂಸ್ ಮಾಡಿದ್ವಿ. ಹೇಳಿದೆ ಒಂದು ಪ್ರೊಟೆಕ್ಟರ್, ಒಂದು ಫ್ಯಾಮಿಲಿ ಪ್ರೊಟೆಕ್ಟರ್ ಅನ್ನೋ ಒಂದು ವರ್ಡ್. ಅಂದ್ರೆ ತುಂಬಾ ಗೊತ್ತಿರೋ ವರ್ಡ್ ಇಟ್ರೆ ಈಜಿಯಾಗಿ, ಈಗ ಒಂದು ಹೊಸ ವರ್ಡ್ ಇಟ್ರೆ ನಾವು ಅದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇದಕ್ಕೆ ಅಷ್ಟೇನೆ ಇದು ಮಾಡಿದೀವಿ. ಪೊಲಿಟಿಕಲಿ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ಸರ್ ಇದು ಕನ್ನಡ 30th ರಿಲೀಸ್ ಆಗುತ್ತೆ. ಒಂದು ನೆಕ್ಸ್ಟ್ ಸೆಕೆಂಡ್ ವೀಕ್ ನಾನಂದ್ರೆ 3 ಲ್ಯಾಂಗ್ವೇಜ್ ರೆಡಿ ಇದೆ ಸರ್. ಹಂಗೆ ಸೆಕೆಂಡ್ ವೀಕ್, ಯಾಕಂದ್ರೆ ಈಗೆಲ್ಲ ಸಂಕ್ರಾಂತಿ ರಿಲೀಸು ಅದರ್ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಹೆವಿ ಇದಾವೆ. ಸುಮ್ಮನೆ ಆಮೇಲೆ ಏನೋ ನಮ್ಮ ಬಗ್ಗೆ ನಾವು ಕ್ಲಾರಿಟಿ ಇರಬೇಕು. ಸುಮ್ಮನೆ ಭ್ರಮೆ ಇಟ್ಕೋಬಾರ್ದು, ಅದು ಇದು ಅಷ್ಟು ಇದೆಲ್ಲ ಇಲ್ಲ. ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್, ಕಮರ್ಷಿಯಲ್ ಏನ್ ಬೇಕು ಅದೆಲ್ಲ ಇದೆ. ಅದನ್ನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋದು ನಾವು ಥಿಯೇಟರ್ಗೆ ಹಾಕೋ ತನಕ ನನ್ನ ಪರ್ಸ್ನಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆಕ್ಚುಲಿ ಸಿನಿಮಾದವ್ರು ಯಾರು ಏನೇ ರಿವ್ಯೂ ಹೇಳಿದ್ರು ನಾನು ಕೇಳಲ್ಲ. ಯಾಕಂದ್ರೆ ಅದು ₹100 ಕೊಟ್ಬಿಟ್ಟು ನೋಡ್ತಾನಲ್ಲ, ಅವ್ನ ರಿವ್ಯೂ ಮುಂದೆಗಡೆ ಯಾರು ರಿವ್ಯೂ ಬರೆದ್ರು ಬೇಷ್ಟೇ. ಯಾಕಂತಂದ್ರೆ ಅವನ್ನ ಯಾರು ಗೊತ್ತಿರೋದಿಲ್ಲ. ಅವ್ನಿಗೆ ಯಾರು ಸಂಬಂಧ ಇಲ್ಲ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಡೈರೆಕ್ಟರ್ ಆಗಲಿ ಯಾರು ಸಂಬಂಧ ಇರಲ್ಲ. ಆದ್ರೆ ಅವನು ಅಂದ್ರೆ ಮುಗೀತು ಅಷ್ಟೇ. ಸೊ ಹಾಗಾಗಿ ತುಂಬಾ ಹೆವಿ ರಶ್ ಇರೋದ್ರಿಂದ ಕನ್ನಡ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಇನ್ನು ಅದರ್ 3 ಲ್ಯಾಂಗ್ವೇಜ್.